ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಜೂನ್ ತಿಂಗಳಲ್ಲಿ ಏಕಾದಶಿ ಯಾವಾಗ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಮುಂಚೆ ನಾನು ರಾಯರ ಭಕ್ತೆ ಆಗಿರಲಿಲ್ಲ. ಆವಾಗ ನನಗೆ ಈ ಏಕಾದಶಿ ಆಗಲಿ, ಏಕಾದಶಿ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಾಗಲಿ ಗೊತ್ತಿರಲಿಲ್ಲ. ಯಾವಾಗ ನಾನು ರಾಯರ ಭಕ್ತೆ ಆದ ಸ್ವಲ್ಪ ದಿನಗಳಾದ ಮೇಲೆ ಏಕಾದಶಿ ಆಚರಣೆ ಮಾಡೋದಕ್ಕೆ ರಾಯರು ಅನುಗ್ರಹಿಸಿದ್ರು. ಆವಾಗಲಿಂದ ನಾನು ಏಕಾದಶಿ ಆಚರಣೆ ಮಾಡ್ಕೊಳ್ತಾ ಬಂದೆ. ಯಾರೇ ರಾಯರ ಭಕ್ತರಾದರೂ ಸರಿ, ಏಕಾದಶಿ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಏಕಾದಶಿ ಆಚರಣೆ ಮಾಡೋದ್ರಿಂದ. ಹಾಗೆ ನಾವು ರಾಯರು ಕೂಡ ಬಹಳ ಹತ್ರ ಆಗ್ತೀವಿ. ಈ ತಿಂಗಳು ಏಕಾದಶಿ 17ನೇ ತಾರೀಕು ಅಥವಾ 18ನೇ ತಾರೀಕು ಅನ್ನೋದು ಸ್ವಲ್ಪ ಗೊಂದಲದಲ್ಲಿ ಇದ್ದಾರೆ ಕೆಲವರು. ನಾನು ರಾಯರ ಭಕ್ತೆ ಆಗಿ ಏಕಾದಶಿ ಆಚರಣೆ ಮಾಡುವುದು ಮಂತ್ರಾಲಯದಲ್ಲಿ ಯಾವಾಗ ಆಚರಣೆ ಮಾಡ್ತಾರೋ ಅವತ್ತಿನ ದಿನ ನಾನು ಆಚರಣೆ ಮಾಡ್ತೀನಿ. ಮಂತ್ರಾಲಯದಲ್ಲಿ ಕ್ಯಾಲೆಂಡರ್ ಇದೆ ಏಕಾದಶಿ ಆಚರಣೆ ಮಾಡೋದ್ರದ್ದು. ಅಲ್ಲಿ ಸೋಮವಾರ ಸಂಜೆ 9:40ರಿಂದ ಶುರುವಾಗುತ್ತೆ ಸಂಜೆ ಅಂತ ತಿಳಿಸಿದ್ದಾರೆ. ಹಾಗಾಗಿ 18ನೇ ತಾರೀಕು ನಾವು ಏಕಾದಶಿ ಆಚರಣೆ ಮಾಡ್ತೀವಿ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನಾನು ಹೇಳುವಾಗ ರಾಯರು 2 ಬಾರಿ ಅವ್ರಿಗೆ ಇಲ್ಲಿ ಮರ್ಸಿದ್ದೀನಲ್ಲ ಹೂನ ಜರುಗಿಸಿದ್ರು. ನಿಜವಾಗ್ಲೂ ನನಗೆ ಈ ಏಕಾದಶಿ ಆಚರಣೆ ಎಲ್ಲ ನಾನು ಯಾವತ್ತೂ ಮಾಡಿದವಳಲ್ಲ. ರಾಯರ ಭಕ್ತೆ ಆದಮೇಲೆ ಮಾಡೋದಕ್ಕೆ ಶುರು ಮಾಡಿದೆ. ಏಕಾದಶಿ ಆಚರಣೆ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೆಯದಾಗ್ತಿದೆ. ಏನು ಒಳ್ಳೆಯದು ಅಂದರೆ ನೆಮ್ಮದಿ ಅನ್ನೋದು ನನಗೆ ಸಿಕ್ತು. ನಾನು ಏನೆಲ್ಲ ಕಷ್ಟಪಡ್ತಿದ್ದೆ ಒಂದೊಂದಾಗಿ ರಾಯರು ನನ್ನ ಆ ಕಷ್ಟಗಳಿಂದ ಪರಿಹಾರ ಮಾಡಿಕೊಂಡು ನೆಮ್ಮದಿ ಏನಿದೆ ಅದರಲ್ಲಿ ನೆಮ್ಮದಿಯಾಗಿ ಬದುಕೋ ಅಂಥ ಒಂದು ಗುಣನ ನನಗೆ ರಾಯರು ಕೊಟ್ಟಿದ್ದಾರೆ. ಏಕಾದಶಿ ಉಪವಾಸ ಆಚರಣೆನ ಎಲ್ಲರೂ ಮಾಡಿ ತುಂಬಾ ಒಳ್ಳೆಯದು. 18ನೇ ತಾರೀಕು ಇದೆ. ಯಾರು ಏಕಾದಶಿ ಉಪವಾಸ ಆಚರಣೆ ಮಾಡ್ತೀರಾ ಅವರು ಅನ್ನದಿಂದ ಮಾಡಿರೋಂತಹ ಯಾವುದೇ ಪದಾರ್ಥಗಳ ಸೇವನೆ ಮಾಡಬಾರ್ದು. ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ನಮಗೆ ಉಪವಾಸ ಇರೋದಕ್ಕೆ ಶಕ್ತಿ ಕೊಡಿ ಅಂತ. ನಿಜವಾಗ್ಲೂ ಈ ಉಪವಾಸ ಏಕಾದಶಿ ಆಚರಣೆ ಮಾಡೋದ್ರಿಂದ ನಮ್ಮ ರಾಯರಿಗೆ ತುಂಬ ಹತ್ರ ಆಗ್ತೀವಿ. ಹಾಗೆ ತುಂಬ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಇನ್ನು ಯಾರೆಲ್ಲ ನಮಗೆ ಉಪವಾಸ ಇರೋದಕ್ಕೆ ಆಗಲ್ಲ ಆದರೂ ನಾವು ಏಕಾದಶಿ ಆಚರಣೆ ಮಾಡ್ತೀವಿ ಮನೆಯಲ್ಲಿ ಅಂತ ಹೇಳ್ತೀರಾ, ಅಂಥವರು ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಯಾವ ಪದಾರ್ಥಗಳನ್ನಾದರೂ ಸರಿ ಬಳಸಿ ಅಡುಗೆ ಮಾಡಿ ಊಟ ಮಾಡ್ಬೋದು. ರೈಸ್ ಐಟಮ್ನ ಬಿಟ್ಟು. ಏನಂದರೆ ಏಕಾದಶಿ ದಿನ ಉಪವಾಸ ಇರೋರು ಇರ್ಬೋದು, ಇಲ್ಲದೇ ಇರೋರು ಅವ್ರಿಗೆ ಬಿಟ್ಟಿದ್ದು. ಆದರೆ ಅನ್ನದಿಂದ ಮಾಡಿರೋ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು. ಈ ಜೂನ್ 18ನೇ ತಾರೀಕು ಬರ್ತಿರೋ ಅಂತಹ ನಿರ್ಜಲ ಏಕಾದಶಿ ಆಚರಣೆ ಮಾಡಿ ನಾವೆಲ್ಲ ರಾಯರಿಗೆ ಹತ್ರ ಆಗೋಣ. ಹಾಗೆ ನಾವು ಮಾಡಿರೋಂಥ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಮಾರ್ಗ ಅಂತ ತಿಳಿದು ಈ ಏಕಾದಶಿ ಉಪಾಚರಣೆನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಬೃಂದಾವನಗತಂ ಚಲಂ ಶಿರಸಾಧಾರಯ ಮಧ್ಯ ಸರ್ವತೀರ್ಥಫಲಾಪ್ತಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ.